ಸೊ ನನ್ನ ಲೈಫಲ್ಲೇ ನನಗಿಂತ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನನ್ನ ಜಿಮ್ ಫ್ರೆಂಡ್ ಇಲ್ಲೇ ವೇಟ್ ಮಾಡ್ತಾ ಇದ್ದಾಳೆ. ಸೊ ಮನೆಗೂ ಹೋಗಿಲ್ಲ, ಡೈರೆಕ್ಟಾಗಿ ಕ್ಲಿನಿಕ್ಗೆ ಬಂದಿದ್ದೀನಿ. ಏನೇ ಆದರೂ ಪ್ರೋಟೀನ್ ಇಂಟೇಕ್ನ ಮರಿಬಾರ್ದಲ್ವಾ. ಸೊ ನನಗೆ ಹೇಳಿದ್ರಲ್ಲ ಏನಾದ್ರು ತಿನ್ಕೊಬನ್ನಿ ಅಂತ. ಯಾಕೆ ಹೇಳಿದ್ರು ಅಂತ ಇವಾಗ ಅರ್ಥ ಆಗ್ತದೆ. ಒಂಥರ ವೀಕ್ನೆಸ್ಸು, ಒಂಥರ ಶಿವರಿಂಗ್ ಫೀಲ್ ಆಗ್ತಾ ಇದೆ. ಸೊ ಗೈಸ್ ಇವಾಗ ಅನಸ್ತೇಷಿಯಾ ಎಫೆಕ್ಟ್ಗೆ ನನ್ನ ಮೂಗು ವರ್ಕ್ ಆಗ್ತಿಲ್ಲ. ಈಗ ನನಗೆ ಟ್ರೈ ಮಾಡ್ತಿದ್ದೀನಿ ಆಗ್ತದೆ. ಗೈಸ್ ಏನು ಪ್ರ್ಯಾಂಕ್ ಮಾಡೋದು ನಮ್ಮ ಅಮ್ಮನ ಮೇಲೆ ಅಂತ ನಮ್ಮ ಅಮ್ಮನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನದಿಂದ ನಾನು ಸ್ವಲ್ಪ ಪೇನ್ ಅಲ್ಲಿ ಇದ್ದೆ. ಏನ್ ಪೇನಪ್ಪ ಅಂತಂದ್ರೆ ನಂದು ಟೀತ್ಸ್ ತುಂಬಾ ಚೆನ್ನಾಗಿದೆ ಗೈಸ್, ಬಿಕಾಸ್ ನಾನು ಸ್ವೀಟ್ ಏನು ತಿನ್ನಲ್ಲ. ಬಟ್ ಏನಂದ್ರೆ ವಿಸ್ಡಮ್ ಟೂತ್ ಅಂತ ಒಂದ್ ಬರುತ್ತಲ್ವಾ, ಸೊ ನನ್ಗೆ ಅದು ಕರೆಕ್ಟ್ ಆಗಿ ಪೊಸಿಷನ್ ಆಗಿಲ್ಲ ಅಂತೆ. ಅಂಡ್ ಬ್ರಷ್ ಇಲ್ಲಿ ತನಕ ಹೋಗ್ತಾ ಇರೋದ್ರಿಂದ ಕ್ಯಾವಿಟಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಫುಡ್ ಏನು ತಿನ್ನಲ್ವಲ್ಲ, ಸೊ ಹಾಗಾಗಿ ಅದೊಂದು ಟೀತ್ ನ ತೆಗೆಸ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ನನ್ನ ಲೈಫಲ್ಲೇ ನನಗಿಂತ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಫಸ್ಟ್ ಟ್ಯಾಬ್ಲೆಟ್ಸ್ ಕೊಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಬಿಕಾಸ್ ಇಟ್ಸ್ ಲೈಕ್ ಒಂದು ಟೀತ್ ತೆಗಿತಿದ್ದಾರೆ ಗೈಸ್, ಭಯ ಆಗುತ್ತೆ. ಸೊ ನಮ್ಮ ಅಪ್ಪಂಗೆ ಕೇಳಿದೆ. ನಮ್ಮಪ್ಪ ಏನಂತ ಹೇಳಿದ್ರು ಅಂತಂದರೆ, ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ತೆಗ್ಸೋಕ್ಕೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ. ಅದೊಂಥರ ಭಯ ಆಗೋಯ್ತು. ಬಟ್ ಐಮ್ ನಾಟ್ ಏಬಲ್ ಟು ಟಾಲರೇಟ್ ದ ಪೇನ್. ಆಲ್ಮೋಸ್ಟ್ 3 ಡೇಸಿಂದ ಏನು ತಿನ್ನೋಕ್ಕಾಗ್ತಾಯಿಲ್ಲ, ಒದ್ದಾಡ್ತಾ ಇದ್ದೀನಿ. ಮೊದಲೇ ಡಯಟ್ ಮಾಡೋದು, ಡಯಟ್ ಫುಡ್ಡು ನೆಟ್ಟಗೆ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಹೊಟ್ಟೆ ಉರಿಯುತ್ತೆ. ಸೊ ಹಾಗಾಗಿ ಇವತ್ತು ಡಿಸೈಡ್ ಮಾಡಿದೆ. ಒಂದು 5 ಡೇಸಿಗೆ ಮೆಡಿಸನ್ ಬರ್ಕೊಟ್ಟಿದ್ರು, ಒಂದು ದಿನ ತೊಗೊಂಡೆ, ಆಗ್ತಿಲ್ಲ ಗೈಸ್. ಸೊ ಹಾಗಾಗಿ ಅದ್ರದ್ದು ಅಷ್ಟು ಎಫೆಕ್ಟ್ ಕೂಡ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನನ್ನ ಅಲ್ಲೂ ಫೈನಲಿ ವಿಸ್ಡಮ್ ಟೂತ್ ಗೈಸ್, ಸ್ವಲ್ಪ ಬುದ್ಧಿ ಬೆಳವಣಿಗೆ ಆಗುತ್ತೆ ಅಂತಾರಲ್ಲ, ಅಲ್ಲಿ ಬಂದಮೇಲೆ ಹಾಲನ್ನೇ ಕೀಳಿಸ್ತಿದ್ದೀನಿ. ಸೊ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೋಗಬೇಕು. ಆ್ಯಂಡ್ ನನ್ನ ಜಿಮ್ ಫ್ರೆಂಡ್ ಇಲ್ಲೇ ವೇಟ್ ಮಾಡ್ತಾ ಇದ್ದಾಳೆ. ಸೊ ಶೀಸ್ ಅನೀಶಾ ಅಂತ ಹೇಳ್ಬಿಟ್ಟು. ಸೊ ಶಿ ವಾಸ್ ದೇರ್ ಇನ್ ಮೈ ಹಾರ್ಟ್ ಡೇ ಗೈಸ್ ಇನ್ ಜಿಮ್. ಸೊ ಇವಾಗ ಮನೆಗೆ ಹೊರಡಬೇಕು. ಆ್ಯಂಡ್ ಅವಳ ಜೊತೆ ಸೆಕೆಂಡ್ ಹಾಫಲ್ಲಿ ಏನೋ ಪ್ಲಾನ್ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಫಸ್ಟ್ ನನ್ನ ಹಲ್ಸ ರೆಡಿ ಮಾಡಿಸ್ಕೊಳ್ಳೋಣ. ಲೆಟ್ಸ್ ಗೋ. ಸೊ ಗೈಸ್ ಮನೆಗೂ ಹೋಗಿಲ್ಲ, ಡೈರೆಕ್ಟಾಗಿ ಕ್ಲಿನಿಕ್ಕಿಗೆ ಬಂದಿದ್ದೀನಿ. ಇಲ್ಲಿ ಕೂತಿದ್ದೀನಿ. ನಮ್ಮ ಮನೆಗೆ ಹತ್ರ ಇರುವಂಥ ಕ್ಲಿನಿಕ್ಕಿಗೆ ಬಂದಿರೋದು. ಸೊ ಲಾಸ್ಟ್ ಟೈಮ್ ಇಲ್ಲಿ ಚೆಕ್ ಮಾಡ್ಸೋಕೆ ಬಂದಿದ್ದೆ ಅಲ್ಲಿಗೆ. ಗೈಸ್ ಆಮೇಲೆ ಲಿಟಲ್ ಸ್ಕೇರ್ಡ್. ಏನಾಯ್ತು ಅಂತಂದ್ರೆ, ನಾನು ಖಾಲಿ ಹೋಟೆಲ್ ಬಂದಿದ್ದೆ. ಆ್ಯಂಡ್ ಅವರು ಅನಸ್ತೇಷಿಯಾ ಕೊಡೋದ್ರಿಂದ ಅದು ಸ್ವಲ್ಪ ಗಿಡ್ಡಿ ಫೀಲ್ ಆಗ್ಬೋದು. ಸೊ ಹಾಗಾಗಿ ಏನಾದ್ರು ತಿನ್ಕೊಂಡು ಬನ್ನಿ, ಇಲ್ಲ ಅನಸ್ತೇಷಿಯಾ ಕೊಡ್ತೀನಿ, ತಿನ್ಕೊಂಡು ಮತ್ತೆ ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ತಿನ್ಕೊಂಡೇ ಬರ್ತೀನಿ. ಸ್ವಲ್ಪ ಏನಾದ್ರು ಹೆವಿ ತಿನ್ನಿ ಅಂತ ಹೇಳಿದ್ರು. ಸೊ ನಾನು ಮಾರ್ನಿಂಗ್ ಯೂಶ್ವಲಿ ಸ್ಮೂತಿ ಕುಡಿಯೋದು, ಬಟ್ ಹೆಲ್ತ್ ಕಮ್ಸ್ ಫಸ್ಟ್. ಸೊ ಹಾಗಾಗಿ ಇವತ್ತು ಸ್ವಲ್ಪ ರೈಸ್ ಏನಾದ್ರು ಸ್ವಲ್ಪ ಹೆವಿಯಾಗಿ ತಿಂದು, ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್ ಇಂಟೇಕು ತೊಗೊಂಡು, ಅಂದರೆ ಎಗ್ಗೆಲ್ಲ ತಿಂದು ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಇವಾಗ ಮನೆಗೆ ಲೆಟ್ಸ್ ಗೋ ಗೈಸ್. ನಾನು ಮನೇಲೇ ಇಳ್ಕೊಬೋದಿತ್ತು ಡೈರೆಕ್ಟು, ಬಟ್ ಆಟೋಲಿ ಅಯ್ಯೋ ಫಸ್ಟು ಇದು ಮುಗಿಸ್ಕೊಂಡು ಹೋಗ್ಬೋಣ ಅಂತ ಹೇಳ್ಬಿಟ್ಟು ಬಂದೆ. ಒಂದೊಂದು ಟ್ರೀಟ್ಮೆಂಟಲ್ಲಿ ಎಂಟಿ ಸ್ಟಮಕಲ್ಲಿ ಹೋಗ್ಬೇಕಲ್ಲ. ಸೊ ಎಂಟಿ ಸ್ಟಮಕ್ ಹೋದ್ರೆ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಐ ಡಿಂಟ್ ನೋ. ಬಟ್ ಇಟ್ಸ್ ಓಕೆ, ಲೆಟ್ಸ್ ಗೋ ಹೋಮ್. ತಿಂದು ಆಮೇಲೆ ನನ್ನ ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಹೋಗೋಣ. ಇವಾಗ ನಡ್ಕೊಂಡು ಹೋಗ್ಬೇಕಿಲ್ಲಿ, ಲೆಟ್ಸ್ ಗೋ. ಪ್ಲೀಸ್ ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಅಮ್ಮನೂ ಹೊರಗಡೆ ಹೋಗಿದ್ರು. ಸೊ ಅವ್ರು ಇವಾಗ ಬಂದರು. ಸ್ವಲ್ಪ ರೈಸ್ ತಿಂದೆ. ಆ್ಯಂಡ್ ಮೊಟ್ಟೆ ಮಾಡೋಕ್ಕೆ ಹೇಳಿದ್ದೆ. ಸೊ ಮೊಟ್ಟೆ ಇನ್ನೂ ಆಗ್ತಾ ಇದೆ. ಹಾಗಾಗಿ ಇನ್ನೊಂದು ರೌಂಡ್ ಇನ್ನೊಂದು ಚೂರು ಟೊಮೊಟೊ ಬಾತ್ ತಿನ್ನಬೇಕು. ಸೊ ಅದ್ರ ಜೊತೆಗೆ ಮೊಟ್ಟೆನೂ ತಿನ್ನಬೇಕು. ಎಲ್ಲಿಗೆ ಹೋಗಿದ್ರಮ್ಮ? ಕರ್ಕೊಳಮ್ಮ. ಅನ್ನ ಎಲ್ಲ ತಿಂದ್ರೆ ಹಿಂಗೆ ಗೈ ಸೋಂಬೇರಿತನ. ನನಗೆ ಮೈಯೆಲ್ಲ ಮುರಿಬೇಕು ಅನ್ಸುತ್ತೆ. ಗೊತ್ತಿಲ್ಲ ಎಷ್ಟೊತ್ತು ಬೇಯಿಸ್ತಾ. ಎಷ್ಟು ಗೊತ್ತಾಗಿಲ್ಲ, ಬಟ್ ಟೊಮೊಟೊ ಬಾತ್ ಸಕ್ಕತ್ತಾಗಿದೆ ಗೈಸ್. ಸೊ ಗೈಸ್ ಏನೇ ಆದರೂ ಪ್ರೋಟೀನ್ ಇಂಟೇಕ್ನ ಮರಿಬಾರ್ದಲ್ವಾ. ಸೊ ಹಾಗಾಗಿ ರೈಸ್ ತಿಂದರು, ಅದ್ರ ಜೊತೆಗೆ ಪ್ರೋಟೀನು ತೊಗೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ತಿಂತಾ ಇದ್ದೀನಿ. ನಮ್ಮಮ್ಮ ನಾನು ಹಾಸ್ಪಿಟ್ಲಿಗೆ ಒಬ್ಬಳೇ ಹೋಗಿದ್ದೆ ಅಂತ ಹೇಳಿದ್ಕೆ ಸರಿಯಾಗಿ ಬೈದರು. ಯಾರೂ ಇಲ್ಲ ಅನ್ನೋ ಥರ ಹೋಗಿದ್ಯಾ ಒಬ್ಬಳೇನೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ವಿ ಆರ್ ಪ್ಲೀಸ್. ನಾನು ಅಷ್ಟೇ, ನನ್ನ ಫ್ರೆಂಡ್ಸ್ ಯಾರೇ ಆಗಲಿ ಅವ್ರಿಗೆ ಹುಷಾರಿಲ್ಲ ಅಂತಂದಾಗ ಐ ಆಲ್ವೇಸ್ ಟೆಲ್ ದೆಮ್ ನನ್ನ ಕರಿ ಒಬ್ಬಳೇ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ಯಾರೇ ಆಗಲಿ, whoever I've been in my life, I always told them that ನಮ್ಮ ಖುಷಿ ಟೈಮಲ್ಲಿ ಇರ್ತೀವಲ್ವ, ಕಷ್ಟ ಟೈಮಲ್ಲಿ ಇರಬೇಕು ಅಂತ, ಎಸ್ಪೆಷಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಇವಾಗೆಲ್ಲ ಏನು ಅನ್ಸಲ್ಲ ಗೈಸ್. ಸೊ ಒಂದು ಟೈಮಲ್ಲಿ ಇತ್ತು, ನಾನು ಪಿ ಜಿಲಿ ಇರ್ತಾ ಇದ್ದೆ. ಸೊ ಅವಾಗ ಒಬ್ಬಳೇ ಹೋಗ್ಬೇಕಲ್ಲಪ್ಪ ಹಾಸ್ಪಿಟ್ಲಿಗೆ ಅಂತೆಲ್ಲ ಅನಿಸ್ತಿತ್ತು. ಬಟ್ ಇವಾಗ ಏನು ಅನ್ಸಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಅಮ್ಮ ಅದಕ್ಕೆ ಇವಾಗ ನನ್ನ ಜೊತೆ ಬರ್ತೀನಿ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಮೊನ್ನೆನೂ ಚೆಕಪ್ ಮಾಡೋಕ್ಕೆ ಹೋದಾಗ ಅಪ್ಪನ ಕೇಳಿದೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಅವರು ಬಂದು ಆಮೇಲೆ ಇವಾಗ ಅಮ್ಮನ ಜೊತೆ ಹೋಗೋದು. ಅವ್ರು ಹಂಗೆ ಅದಾದಮೇಲೆ ಮಂತ್ರಿ ಮಾಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕ್ಯಾಶಿಯರು ಎಷ್ಟು ದುಡ್ಡು ಇಟ್ಟಿದ್ದಾರೆ ಜನ. ಕ್ಯಾಶೇ ಇಲ್ಲ, ಎಲ್ಲ ಖಾಲಿ ಇರ್ತಾರೆ.
ಫಸ್ಟ್ಲಿ ಹೇಳಬೇಕಂದ್ರೆ ಐ ವಾಸ್ ಟೆರಿಫೈಡ್ ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅವ್ರು ಎದ್ರುಕೋಬೇಡಿ ಎಲ್ಲ ಆರಾಮಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಫಸ್ಟಿಗೆ ಅದನ್ನು ಸ್ಪ್ರೇ ಹೊಡಿದ್ರು ಬಾಯಲ್ಲಿ. ಆ್ಯಂಡ್ ದಿಸ್ ಲೇಡಿ ವಾಸ್ ವೆರಿ ಬ್ಯೂಟಿಫುಲ್, ನೋಡೋದಕ್ಕೆ ತುಂಬ ಚೆನ್ನಾಗಿದ್ರು. ಅದಾದಮೇಲೆ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಜೆಕ್ಷನ್ ಕೊಟ್ಟರು. ಒನ್ ವಾಸ್ ಅನಸ್ತೇಷಿಯಾ, ಐ ಡೋಂಟ್ ನೋ ಅನಸ್ತೇಷಿಯಾ ಎಫೆಕ್ಟ್ ಆದಮೇಲೆ ಇನ್ನೊಂದು ಕೊಟ್ಟರು. ಸೊ ಅದು ಕೊಟ್ಟಿದ್ದು ಗೊತ್ತಾಗಲಿಲ್ಲ, ಆ ಥರ ಇತ್ತು. ಹಾನೆಸ್ಟ್ಲಿ ಈ ಡಾಕ್ಟರ್ಸ್ ತುಂಬ ಸ್ವೀಟ್ ಇದ್ರು, ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಏನೂ ಯಾರೋ ಹೊರಗ್ನವರು ಡಾಕ್ಟರ್ಸ್ ಅಂತ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೆ 2 ಡೇಸಿಂದ ಪೇಯ್ನ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಆ ಪೇಯ್ನು ಕೆಳಗಡೆ ಅಲ್ಲೂ ನೋವಾಗಕ್ಕೆ ಸ್ಟಾರ್ಟ್ ಆಗಿ ಮತ್ತು ಥ್ರೋಟ್ ಪೇಯ್ನ್ ಕೂಡ ಸ್ಟಾರ್ಟ್ ಆಗೋಯಿತು. ಸೊ ಆವಾಗಲೇ ನಾನು ಡಿಸೈಡ್ ಮಾಡಿದ್ದು ಅದ್ರಾಗ ಅಲ್ಲಿ ಕೇಳಿಸ್ಬಿಡೋಣ ಅಂತ. ಇವಾಗ ಅನಾಸ್ತೇಷಿಯಾ ಕೊಟ್ಟಿದ್ದಾರೆ ನನಗೆ. ಈ ಲಿಪ್ಸ್ ಏನಿದೆ ಈ ಸೈಡು ಒಂದಷ್ಟು ಟೀಪ್ಸು ಮತ್ತು ಒಳಗಡೆ ಎಲ್ಲ ಫುಲ್ ನಂಬಾಗಿದೆ. ಆ್ಯಂಡ್ ಅಲ್ಲೊಂಥರ ವಿಯರ್ಡಾಗಿ ಫೀಲ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಊದಿದೆ ಅನ್ನಿಸ್ತಿದೆ ನನಗೆ, ಇಲ್ಲಿ ಈ ಪಾರ್ಟಲ್ಲಿ ಊದಿದೆ ಅನ್ನಿಸ್ತಿದೆ. ನಿಮಗೆ ಏನು ಅನ್ನಿಸ್ತಿದೆ ಗೈಸ್? ಇಟ್ಸ್ ವೆರಿ ವಿಯರ್ಡ್. I'm kind of scared guys. I hope it doesn't hurt. ಒಂದು ಸ್ವಲ್ಪ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಒಳಗಡೆ ಬೇರೆ ಪೇಷಂಟ್ ಹೋಗಿದ್ದಾರೆ ಇವಾಗ. ಅದು ಅನಸ್ತೇಷಿಯಾ ಎಫೆಕ್ಟ್ ಸ್ವಲ್ಪ ಇದಾಗಲಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೇಳಿದ್ರಲ್ಲ ಏನಾದ್ರು ತಿನ್ಕೊಬನ್ನಿ ಅಂತ. ಯಾಕೆ ಹೇಳಿದ್ರು ಅಂತ ಇವಾಗ ಅರ್ಥ ಆಗ್ತಿದೆ. ಒಂಥರ ವೀಕ್ನೆಸ್ಸು, ಒಂಥರ ಶಿವರಿಂಗ್ ಫೀಲ್ ಆಗ್ತಾ ಇದೆ. ಸೊ ಪ್ರಾಬ್ಲಿ ಅನಸ್ತೇಷಿಯಾ ಎಫೆಕ್ಟ್ ಅದು, ಅದಕ್ಕೆ ಹೇಳಿದ್ರು ಅನಿಸುತ್ತೆ ತಿನ್ನಿ ಅಂತ ಹೇಳ್ಬಿಟ್ಟು. ಸೊ ಸಖತ್ ಒಂಥರ ಟೈರ್ಡ್ನೆಸ್ ಆಗ್ತಿದೆ. ಐ ಹೋಪ್ ಐ ಗೆಟ್ ವೆಲ್, ಬಿಕಾಸ್ ಇವತ್ತು ಸೆಕೆಂಡ್ ಹಾಫಲ್ಲೆಲ್ಲ ಹೋಗ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ ಜೊತೆ. ವಿಯರ್ಡಾಗಿ ಫೀಲ್ ಆಗ್ತಿದೆ ಗೈಸ್. ಇಲ್ಲಿ ಊದಿದಲ್ವಾ? ನಿಮಗೇನು ಅನಿಸ್ತೆ? ಊದಿದೆ ಅನಿಸ್ತಿಲ್ವಾ? ನಿಮ್ಗೇನು ಅನಿಸ್ತದೆ? ಊದಿದಲ್ವಾ ಇಲ್ಲಿ? ಕಮೆಂಟ್ ಮಾಡಿ ಗೈಸ್, ನಿಮಗೇನು ಅನಿಸ್ತಿದೆ? ಸೊ ಗೈಸ್ ಇವಾಗ ಅನಸ್ತೇಷಿಯಾ ಎಫೆಕ್ಟ್ಗೆ ನನ್ನ ಮೂಗು ವರ್ಕ್ ಆಗ್ತಿಲ್ಲ. ಈಗ ನನಗೆ ಟ್ರೈ ಮಾಡ್ತಿದ್ದೀನಿ, ಆಗ್ತಾ ಒಂಥರ ಸುಸ್ತಾಗ್ತಿದೆ ಗೈಸ್, ಯಾಕೆ ಸುಸ್ತಾಗ್ತಿದೆ. ಇವಾಗ ಟೀತ್ನ ಕೀಳ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಐ ಆಮ್ ಟೆರಿಫೈಡ್ ಅಂದರೆ ಟೆರಿಫೈಡ್. ಸೊ ಗೈಸ್ ನಂದು ಟ್ರೀಟ್ಮೆಂಟ್ ಆಯಿತು, ಅಲ್ಲಿ ತೆಗೆದ್ರು ಆಯಿತಾ, ತೆಗ್ದಾಗಿದೆ. ಅದಾದಮೇಲೆ ನಾನು ನಿಮ್ಗೆ ನೋವು ಮಾಡಿದ್ರೆ ತೆಗೆದ್ರೆ ನನಗೆ ನೀವು ಐಸ್ ಕ್ರೀಮ್ ಎಲ್ಲ ಚಾಕ್ಲೇಟ್ ಕೊಡಬೇಕು. ನಾನು ನೋವು ಮಾಡಿದ್ರೆ ನೀವು ನಂಗೆ ಕೊಡಿ ಅಂತ ಅದು ನಾನೇ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಓಕೆ ಓಕೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಆಮೇಲೆ ಅಲ್ಲಿ ನೋಡಿ ಆಲ್ರೆಡಿ ತೆಗ್ದಿರೋ ತೋರಿಸ್ತಾ ಇದ್ದಾರೆ. ನಮ್ಮ ಅಮ್ಮಂಗೂ ಪ್ರ್ಯಾಂಕ್ ಮಾಡ್ತಿದ್ರು, ಅದು ತೆಗಿಯೋಕ್ಕಾಗ್ತಿಲ್ಲ, ನೋವು ಆಗ್ತಿದೆ ಅವರಿಗೆ, ಇಲ್ಲಿ ಕಟ್ ಮಾಡಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ನಮ್ಮಮ್ಮ 1 ನಿಮಿಷ ಶಿ ಫೆಲ್ ಫಾರ್ ಇಟ್. ಆಮೇಲೆ ನಾನು ನಗಡ ನೋಡಿ ಶಿ ಅಂಡರ್ಸ್ಟುಡ್. ಇವಾಗ ನಂದು ಆಲ್ರೆಡಿ ನೆನ್ನೆ ಏನು ಪ್ರಿಸ್ಕ್ರೈಬ್ ಮಾಡಿದ್ರು ಸೇಮ್ ಮೆಡಿಸನ್ ತೊಗೋಬೇಕು. ಸಖತ್ ಟೈರ್ಡ್ ಆಗ್ತಿದೆ ಗೈಸ್, ನನಗೆ ತುಂಬ ಟೈರ್ಡ್ ಫೀಲ್ ಆಗ್ತಿದೆ. ಗೈಸ್ ಏನು ಪ್ರ್ಯಾಂಕ್ ಮಾಡೋರು ನಮ್ಮ ಅಮ್ಮನ ಮೇಲೆ ಅಂತ ನಮ್ಮ ಅಮ್ಮನ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂತ ಹೇಳಿದ್ರಮ್ಮ? ಅಲ್ಲೂ ಕೀಳಕ್ ಬರ್ತಾ ಇಲ್ಲ, ಅದು ಈಗ ಇದನ್ನ ಮಾಡಿ ಮೇಲಿಂದವ ಕುಯ್ದು ತೆಗಿತೀವಿ ಅಂತ ಇದಾರೆ. ಇದೇನಪ್ಪ ಹಿಂಗಂತಾರೆ ಇವರು? ನಾನು ಹೋಗ ನೋಡ್ತಾ ಇದ್ದೀನಿ. ಆಮೇಲೆ ಸುಮ್ಮನಾಗಿದ್ದು ನೋಡಿ ಅವರೇ ಎದ್ರು ಬಿಟ್ರು, ರತ್ತು ಬಿಡ್ತಾರೆ ಅಷ್ಟೇ ಅಂತ ಅವಾಗ ತೋರಿಸ್ತಾ ಇದಾರೆ ಅಲ್ಲೂ. ಅಯ್ಯೋ ದೇವ್ರೆ, ಡಾಕ್ಟರ್ಗಳು ತಮಾಷೆ ಮಾಡ್ತಾರೆ. ಪೇರೆಂಟ್ಸ್ ನಾನು ಇವತ್ತೇ ನೋಡಿದ್ದು. ಪೇಷಂಟಿಗೆ ಮಾಡೋದ್ ಕಂಡಾರೆ, ನಮಗೆ ಪೇರೆಂಟ್ಸ್ಗೆ ಮಾಡ್ತಾರಲ್ಲ ತಮಾಷೆ ಅಂತ. ಸರಿ ಹೋಗ್ಬಿಟ್ರೆ ಎಷ್ಟಾಗ? ಹಾಂ ಸರಿ ಸರಿ ಆಯಿತು. ಸೊ ಗೈಸ್ ನಮ್ಮಮ್ಮ ಹೊರಡ್ತಾ ಇದ್ದಾರೆ ಇವಾಗ. ಹಾಂ ಬಾಯ್. ಸೊ ಹಾಂ ಸರಿ ಸರಿ. ಸೊ ನನಗೆ ಅಲ್ಲೂ ಹಾಂ ಇದೆ ಐಸ್ ಕ್ರೀಮು. ಸೊ ನನಗೆ ಐಸ್ ಕ್ರೀಮ್ ಕೂಡ ತಿನ್ನೋಕೆ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ವಿಯರ್ಡಾಗಿ ಕಾಣಿಸ್ತಾ ಇದ್ದೀನಿ, ಯಾಕೆ ಸಕ್ಕ ಟೈರ್ಡ್ ಆಗ್ತಿದೆ. ನಾನು ಅದಕ್ಕೆ ಇವತ್ತು ನಂದು ಸೆಕೆಂಡ್ ಹಾಫಲ್ಲಿ ಏನು ಪ್ಲಾನ್ ಇತ್ತು ಹೋಗೋದು, ಸೊ ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಇವಾಗ ನನ್ನ ಕೈಲಿ ಅಲ್ಲಿ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಅದು ಅಲ್ಲಿದೆ. ಆಮೇಲೆ ಕುತ್ಕೊಂಡು ನೋಡ್ತೀನಿ ಹಿಂಗಿದೆ ನನ್ನ ಅಲ್ಲು ಅಂತ ಹೇಳ್ಬಿಟ್ಟು. ಈಗ ಹೋಗಿ ಸ್ವಲ್ಪ ರೆಸ್ಟ್ ತೊಗೋತೀನಿ. ಗೋ ಹೋಮ್. ಸೊ ಗೈಸ್ ಫೈನಲಿ ಮನೆಗೆ ಬಂದು ಫೇಸ್ ವಾಶ್ ಮಾಡಿದೆ. ಇವಾಗ ನಾನು ಹೇಳಿದಾಗ ತುಂಬ ಟೈರ್ಡ್ ಆಗ್ತಿದೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ನಾನು. ಯಾ ಆಸ್ ಯು ಗೈಸ್ ಕ್ಯಾನ್ ಸೀ ಇನ್ನೂ ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಇಟ್ಸ್ ವೆರಿ ಸ್ಕೇರಿ ಗೈಸ್, ಬಟ್ ಯಾ ಐ ವಿಲ್ ಫೈನ್ ಇನ್ ಅ ವೈಲ್. ಆ್ಯಂಡ್ ಗೈಸ್ ಈ ಸೈಡ್ ಆಫ್ ದ ಫೇಸ್ ಇನ್ನೂ ಅನಸ್ತೇಷಿಯಾ ಎಫೆಕ್ಟ್ ಇದೆ. ಸೊ ಯು ಕ್ಯಾನ್ ಸಿ I'm not able to move my lips much in this area because ಇನ್ನೂ numbness ಇದೆ. ಸೊ ಯಾ ಲೆಟ್ಸ್ ಸ್ಲೀಪ್ ಗೈಸ್, ಲೆಟ್ಸ್ ಸ್ಲೀಪ್. ಸೊ ಗೈಸ್ 2.5 hour ಮಲ್ಕೊಂಡೆ. ನನಗೆ ಐಸ್ ಕ್ರೀಮ್ ತಿನ್ನೋಕೆ ಹೇಳಿದರು. ಸೊ ಅದಕ್ಕೆ ಐಸ್ ಕ್ರೀಮ್ ತಿಂದು ಇದಾದಮೇಲೆ ಮೊಸರನ್ನ ತಿನ್ನಬೇಕು. ಸೊ ಸ್ವಲ್ಪ ಇನ್ನೇನು ಇಲ್ಲೊಂದು ಸ್ವಲ್ಪ ಅನಸ್ತೇಷಿಯಾ ಎಫೆಕ್ಟ್ ಇದೆ ಆ್ಯಂಡ್ ಇಟ್ ಈಸ್ ವೇರಿಂಗ್ ಆಫ್. ನನ್ನ ಮುಖ ಒಳ್ಳೆ ಟೊಮೆಟೊ ಥರ ಆಗಿಬಿಟ್ಟಿದೆ. ಸೊ ಇವಾಗ ಐಸ್ ಕ್ರೀಮ್ ತಿಂದು ಆಮೇಲೆ ಮೊಸರನ್ನ ತಿಂದು ಟ್ಯಾಬ್ಲೆಟ್ ತೊಗೋಬೇಕು. ಯಾ ಒಳ್ಳೆ ನಿದ್ದೆ ಆಯಿತು ಗೈಸ್.